ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಪತಂಜಲಿ ಯೋಗದ ಪ್ರಕಾರ ನಮಗೆ ಹೇಗೆ ಯಾವ ಕಾಯಿಲೆಗಳು ಬರುತ್ತೆ, ಯಾಕೆ ಕಾಯಿಲೆಗಳು ಅಥವಾ ಯಾಕೆ ದುಃಖ ಆಗುತ್ತೆ, ಸ್ಯಾಡ್ನೆಸ್ ಬರುತ್ತೆ ಅಂದರೆ ನೋವಾಗೋದು, ನಮಗೆ ಬೇಜಾರಾಗೋದು ಯಾವುದಕ್ಕೆ ಅಂತ ಹೇಳ್ತೀನಿ. 4 ಕಾರಣಗಳಿಗೆ ಅಂತ ಹೇಳ್ತಾರೆ. 2 ದೇಹದಿಂದ ಬರೋದು, 2 ಮನಸ್ಸಿನಿಂದ ಬರೋದು. 2 ದೇಹದಿಂದ ಯಾವುದು ಅಂತೇಳಿ ನಮಗೆ ತುಂಬ ಕೆಲಸ ಮಾಡಿಬಿಟ್ಟು ಸುಸ್ತಾಗ್ಬಿಡುತ್ತೆ. ನಮ್ಮ ಇದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿಬಿಡೋದು, ಯಾವ್ದಾದ್ರು ಎತ್ತೋದು ಬಗ್ಗೋದು ಅಥವಾ ತುಂಬ ಕೆಲಸ ಮಾಡಿದಾಗ ದೇಹಕ್ಕೆ ಆಯಾಸ ಆದಾಗಲೂ ನಮಗೆ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಮತ್ತು ಅದಲ್ಲದೆ ಏನಾದ್ರು ಕಾಯಿಲೆ ಬಂದರೆ ಬೇಜಾರಾಗುತ್ತೆ. ಇದು ದೇಹದಿಂದ ಬರೋದು. ಮನಸ್ಸಿನಿಂದ 2 ಹೇಗೆ ಅಂದರೆ, ನಮಗೇನಾದರೂ ತುಂಬ ಇಷ್ಟ ಇರುತ್ತೆ, ಅದು ನಮಗೆ ಸಿಗಲ್ಲ, ಅದು ಸಿಕ್ಕಿರೋದಿಲ್ಲ. ನಮ್ಗೆ ಆಸೆ ತುಂಬ ಇರ್ತದೆ ಅದ್ರ ಬಗ್ಗೆ, ಆದರೆ ಅದು ಸಿಕ್ಕಿರಲ್ಲ, ಅದಕ್ಕೂ ನೋವಾಗುತ್ತೆ. ನಮ್ಗೆ ಯಾಕೆ ಸಿಕ್ಕಿಲ್ಲ, ಅವರಿಗೆಲ್ಲ ಸಿಗುತ್ತೆ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ. ಇನ್ನೊಂದು, ನಮಗೆ ನಮ್ಮ ಹತ್ರ ಇರುತ್ತೆ, ಅದು ಕಳೆದು ಹೋಗ್ಬಿಡುತ್ತೆ. ತುಂಬ ಇಷ್ಟವಾದ ವಸ್ತು, ಏನಾದ್ರು ಚಿನ್ನನೋ ದುಡ್ಡೋ ಏನಾದ್ರು ಒಂದು ವಸ್ತು ನಮಗೆ, ಅಥವಾ ನಮ್ಗೆ ಯಾರಾದ್ರು ನಾವು ಪ್ರೀತಿ ಮಾಡೋರು ಯಾರಾದರೂ ಅವರು ತೀರ್ಕೊಂಡು ಹೋದರೆ, ಅಥವಾ ನಮಗೇನಾದ್ರು ಯಾವ್ದಾದ್ರು ಕಳೆದು ಹೋದ್ಬಿಟ್ರೆ ತುಂಬ ದುಃಖ ಆಗುತ್ತೆ. ಇದಿಷ್ಟು ಬಿಟ್ಟರೆ ನಿಮಗೆ ಬೇರೆ ದುಃಖ ಅಥವಾ ಬೇಜಾರು ಅನ್ನೋದು ಲೈಫಲ್ಲಿ ಬರೋದಿಲ್ಲ. ಇದಿಷ್ಟೇ 4 ಕಾರಣ. ಧನ್ಯವಾದಗಳು.